ಹಾಗೂ ಅಲ್ಲಿಯ ಹಳೆ ವಿದ್ಯಾರ್ಥಿ ಸಂಘ, ಇಲ್ಲಿಯ ನಮ್ಮ ಈ ಶಾಲೆಯ ಶತಮಾನೋತ್ಸವ ಆಚರಣಾ ಸಮಿತಿಯ ಸಮಿತಿ ಮತ್ತು ಹಳೆ ವಿದ್ಯಾರ್ಥಿಗಳು ಮತ್ತು ಇಲ್ಲಿಯ ಎಲ್ಲ ನಮ್ಮ ಊರಿನ ಇದು ಮೊಬೈಲ್ ಮಾತಾ ಇರ್ಬೋದು, ಇಲ್ಲಿಯ ಜಿಲ್ಲಾ ಸಹಾಯಕ ಸಂಘ, ಮುಸ್ಲಿಂ ಸಂಘಟನೆಯ ನಮ್ಮ ಸಂಘಟನೆಯವರು ಮತ್ತು ಇಲ್ಲಿಯ ಸ್ಥಳೀಯ ಎಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಶಾಲೆಯ ಶತಮಾನೋತ್ಸವ ಸಂಭ್ರಮದ ಆಚರಣೆಯನ್ನು ನಾವೆಲ್ಲ ಸೇರ್ತೇವೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಈಗಾಗಲೇ ನಾವು 3-4 ಸಭೆ ಮಾಡಿದ್ದೇವೆ. ಹಿಂದಿನ ಕಾಲದಲ್ಲಿ ಶ್ರೀಯುತ ನಾರಾಯಣ ಆನೆ ನಕ್ರಶಿಯರು ನಮ್ಮ ಹಿರಿಯರು ವೈದ್ಯ ಉದ್ಯೋಗ ಮಾಡಿದವರು ಅವರು ಈ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮುಂದೆ ಬಂದು ಚಾಲನೆ ಕೊಡ್ತಾರೆ. ಆಗಿನ ನಮ್ಮ ಮೊಬೈಲ್ ಮಾತಾಡೋರು ಕೂಡ ಅವರಿಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ. ಹಾಗೆ ಪ್ರಾರಂಭವಾದಂಥ 1926 ಪ್ರಾರಂಭವಾದ ಶಾಲೆ ಆ ನಂತರದ ದಿನಗಳಲ್ಲಿ ಆಗ ಆರಂಭದಲ್ಲಿ ಮೀನುಗಾರಿಕೆ ಶಾಲೆಯಾಗಿ ಅವರ ಮಗನೇ ಶ್ರೀಯುತ ಮುದ್ದು ಮಾಸ್ಟರ್ ಈ ಮುದ್ದಯ್ಯನವರು 8ನೇ ತರಗತಿಯಲ್ಲಿ ಶಿಕ್ಷಣ ತರಬೇತಿ ಕೊಟ್ಟು ಬಂದ ಕಾರಣದಿಂದಾಗಿ ಅವರನ್ನೇ ಶಾಲೆಯಲ್ಲಿ ನಿರ್ಮಾಣಕ್ಕೆ ಪ್ರಥಮವಾಗಿ ಅವರು ಶಿಕ್ಷಕರಾಗಿ ಸೇರ್ತಾರೆ. ಅವರೇ 3 ತರಗತಿಯನ್ನು ಅವರೇ ನಿಭಾಯಿಸ್ತಾರೆ. ಆ ನಂತರ ಬೇರೆಯವರಿಗೆಲ್ಲ ಸಹಕಾರ ಪಡ್ಕೊಂಡು ಮುಂದೆ ಶಾಲೆ ಮುನ್ನಡೆಯಿತು. 1940ರಲ್ಲಿ ನಮ್ಮ ಕೃಷ್ಣಪ್ಪ ಮಾಸ್ಟರ್ ಅಂತ ಹೇಳಿ ಅವರು ಶಾಲಾ ಮುಖ್ಯೋಪಾಧ್ಯಾಯರೇ ಆಗ ನಮಗೆ ಸೇವೆಗೆ ಬರ್ತಾರೆ. ಆ ನಂತರ ಹಂತವಾಗಿ ನಮ್ಮ ಶಾಲೆ ಪ್ರಗತಿ ಕಾಣ್ತದೆ. ಆರಂಭದಲ್ಲಿ ಮುಳಿಗುಳಿನ ಕಟ್ಟಡದಲ್ಲಿ ಈ ಕಟ್ಟಡ ಪ್ರಾರಂಭ ಆಯಿತು. ದೈವೂರಿನ ಮಾಡು ಮುಳಿಗುಳಿನ ಕಟ್ಟಡ ಕ್ರಮೇಣ 1954 ನನಗೆ ನನ್ನ ಅಂದಾಜು ನನ್ನ ತಂದೆಯವರೊಂದು ಪುಸ್ತಕದಲ್ಲಿ ಬರೆದಿದ್ದ ವಿಷಯವಿದೆ. ಮತ್ತು ಆಗಿನ ಖರ್ಚು ವೆಚ್ಚದ ಲೆಕ್ಕಪತ್ರ ಎಲ್ಲ ಬರೆದಿದ್ದ ಅದನ್ನು ನೋಡಿದ ನೆನಪು. ಆಗ 1954ರಲ್ಲಿ ಈ ಕಟ್ಟಡ ಪಂಚರ ಕಟ್ಟಡ ಸರ್ಕಾರ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಬಂದ ನಂತರ ಆಗ ಈ ಕಟ್ಟಡ ಆಗಿದೆ. ಆರಂಭ ದಿನಗಳಲ್ಲಿ ಮೀನುಗಾರಿಕೆ ಶಾಲೆಯಾಗಿ ಅನಂತರ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪರಿಷತ್ನ ಇಲ್ಲಿಗೆ ಆಲೋಚನೆ ಬಂದು ಆ ನಂತರ ದಿನಗಳಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಸರಿಂದ ಈಗ ನಡೀತಾ ಇದೆ. ಹಾಗೆ 100 ವರ್ಷವನ್ನು ಕಾಣುವಂಥ ಈ ಸಂದರ್ಭದಲ್ಲಿ ಇದರ ಮೊದಲು ನಾವು 50ನೇ ವರ್ಷ 25ನೇ ವರ್ಷ ಮತ್ತು 2 ವರ್ಷಕ್ಕೆ 3 ವರ್ಷಕ್ಕೆ ಶಾಲೆಯ ಸಣ್ಣ ಮಟ್ಟದಲ್ಲಿ ವಾರ್ಷಿಕೋತ್ಸವ ನಮ್ಮ ಸ್ಥಳೀಯ ಲಾಭೋಶಾಸ್ತ್ರಿ ಸಂಸ್ಥೆಯವರ ಜೊತೆಗೆ ಅವರು ಮಾಡಿದ ವಾರ್ಷಿಕೋತ್ಸವ ಮಾಡಬೇಕು. ಈ ಶಾಲಾ ಮಕ್ಕಳಿಗೆ ಏನಾದರೂ ಕಾರ್ಯಕ್ರಮ ಕೊಟ್ಟು ವ್ಯವಸ್ಥೆ ಮಾಡ್ತೇವೆ. ನಮಗೆ ಗೊತ್ತಿದ್ದಾಗೆ ಇಲ್ಲಿ ಆರಂಭ ದಿನಗಳಲ್ಲಿ 3 ಮತ್ತು 4 ಈ ಪರಿಸರದಲ್ಲೇ ನಮ್ಮ ಮಕ್ಕಳೆಲ್ಲ ಶಾಲೆಗೆ ಬರ್ತಾಯಿದ್ರು. ತುಂಬ ವರ್ಷ ಆ ಥರ ಇರ್ತದೆ. ನಾನು ಶಾಲೆಗೆ ಬರುವಾಗ ಕೂಡ ಹೊರಗಿನ ಜಿಲ್ಲೆಯ ವಿದ್ಯಾರ್ಥಿಗಳು ಭಾರಿ ಕಡಿಮೆ. ಇತ್ತೀಚಿನ ಒಂದು 10-15 ವರ್ಷದಿಂದ ನಮಗೆ ಹೊರ ಜಿಲ್ಲೆಯಿಂದ ಅಂದರೆ ವಿಶೇಷವಾಗಿ ಉತ್ತರ ಕರ್ನಾಟಕ, ಈಶಾನ್ಯ ಕರ್ನಾಟಕ ಭಾಗದಿಂದ ವಿದ್ಯಾರ್ಥಿಗಳು ಬಂದು ನಮ್ಮ ಶಾಲೆಗೆ ತುಂಬ ಜನ ವಲಸೆ ಕಾರ್ಮಿಕರಾಗಿ ಬಂದ ಕಾರ್ಮಿಕರ ಜೊತೆಗೆ ಬಂದಂಥ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ನಾವು ಆಗ ಲಾಭೋಶಾಸ್ತ್ರಿ ಸಂಸ್ಥೆಯವರೊಂದು ಸೆಕೆಂಡ್ ಹ್ಯಾಂಡ್ ವಾಹನ ಖರೀದಿ ಮಾಡಿಕೊಂಡು ಅವರ ಶಾಲಾ ಮಕ್ಕಳನ್ನು ತುಂಬ ಡ್ರಾಪ್ ಔಟ್ ಆದ ಮಕ್ಕಳು ಅಥವಾ ಶಾಲೆ ಆಧಾರ ಬಿಟ್ಟಂಥ ಮಕ್ಕಳನ್ನೆಲ್ಲ ಹುಡುಕಿ ತಂದು ಈ ಶಾಲೆಗೆ ನಾವು ಮುಂದಷ್ಟು 65-70 ಮಕ್ಕಳು ಯಾವಾಗಲೂ ನಮ್ಮ ಶಾಲೆಯಲ್ಲಿ ಇರ್ತಾ ಇದ್ರು. ಹಾಗೆ ಶಾಲೆ ನಡೀತಾ ಇದೆ. ಬಹುಶಃ ಆ 100 ವರ್ಷಗಳ ಗತ ವರ್ಷವನ್ನು ನಾವೆಲ್ಲ ನನ್ನ ನೆರವೇರಿಕೆ ಮಾಡಿಕೊಂಡಾಗ ಅವ್ರು ಹೇಳ್ತಿದ್ರು ಹುಲ್ಲಿನ ಚಾವಣಿ ಇತ್ತು ಅಂತೇಳಿ. ಹಾಗಾಗಿ ಒಂದು ಸಂಸ್ಥೆಗೆ 100 ವರ್ಷ ಅಂತ ಹೇಳಿದ್ರೆ ಪ್ರಮುಖ ಕಾಲಘಟ್ಟ ಅಂತ ಭಾವಿಸ್ತೇನೆ. ಆ ಕಾಲಘಟ್ಟದಲ್ಲಿ ಹಿಂತಿರುಗಿ ನೋಡಿದಾಗ ಮಾಡಿದ ಸಾಧನೆಗಳ ಒಂದ ವೇದನೆಗಳ ಪರಾಮರ್ಶೆಗೆ ಒಂದು ಪರ್ವಕಾಲ ಅಂತ ಭಾವಿಸ್ತೇನೆ. ಅಂದು ದುಡಿದವರ ಇನ್ನು ಮಡಿದವರ ಸಂಸ್ಮರಣೆಗೆ ಒಂದು ನಿಮಿತ್ತ ಕಾಲ ಅಂತ ಭಾವಿಸ್ತೇನೆ. ಹಾಗಾಗಿ ಇವತ್ತು ಒಂದು ಭೌತಿಕ ಜಗತ್ತು ಮತ್ತೊಂದು ಭಾವನಾತ್ಮಕ ಜಗತ್ತು ಅಂತ ಹೇಳ್ತೀವಿ ನಾವು. ಅಂದರೆ ಭೌತಿಕ ಜಗತ್ತು ಅಂತೇಳಿ ನಾವು ಬದುಕುವಂಥದ್ದು, ಭಾವನಾತ್ಮಕ ಜಗತ್ತು ಅಂತೇಳಿ ನಾವು ಅರ್ಥಪೂರ್ಣವಾಗಿ ಬದುಕುವಂಥದ್ದು. ಆ ಅರ್ಥಪೂರ್ಣ ಬದುಕಿ ಏನು ಬೇಕು ಅಂತೇಳಿ ಅದಕ್ಕೆ ಮೂಲ ಶಿಕ್ಷಣ ಬೇಕಾಗ್ತದೆ, ಒಂದಷ್ಟು ಸಂಸ್ಕಾರ ಬೇಕಾಗ್ತದೆ. ಅಂದರೆ ಅಂದಿನ ಕಾಲಘಟ್ಟದಲ್ಲಿ ನಮ್ಮ ಹಿರಿಯರು ಬಹಳ ಕಷ್ಟಪಟ್ಟು ಈ ಸಂಸ್ಥೆಯನ್ನು ಆ ಕಾಲದಲ್ಲಿ ಮಾಡಿದ್ದಾರೆ. ನಮ್ಮ ಊರಿನ ಮಕ್ಕಳು ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಬೇಕು, ಸೃಷ್ಟಿಯೊಂದು ಸತ್ಯ ಸಾಕ್ಷಾತ್ಕಾರದ ವೇದಿಕೆ ಆಗಬೇಕು, ಸಮಾನಸ್ಕತೆಯ ವಿಶಿಷ್ಟ ಸಂಘಟನೆಗೆ ಈ ಸಮಾಜ ರೂಪುಗೊಳ್ಳಬೇಕು,
ಆ ವ್ಯಕ್ತಿತ್ವ ಅನಂತತೆ ಮೇಲೆ ದಾರ್ಶನಿಕ ಪ್ರತಿ ಎತ್ತರವನ್ನು ಹೊಂದಬೇಕು. ಇತಿಹಾಸದ ವರ್ತಮಾನ ನಿರಂತರ ಉದಾಹರಣೆಗಳು ನಮ್ಮ ಭವಿಷ್ಯದ ಇತಿಹಾಸಗಳನ್ನು ದೃಷ್ಟಿಯಿಂದ ಆಗಿರ್ತಕ್ಕಂಥ ವ್ಯವಸ್ಥೆಗಳು. ಹಾಗಾಗಿ ಇವತ್ತು ನಾವು ಅವರನ್ನೆಲ್ಲ ಸ್ಮರಣೆ ಮಾಡ್ತಕ್ಕಂಥ ಅಗತ್ಯ ಕೂಡ ಇದೆ. ನನ್ನ ಒಂದು ವಿನಂತಿ ಇದೆ, ಸುಮಾರು ಇಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಲ್ಲಿ ಓದಿದ್ದಾರೆ, ಎಲ್ಲರಿಗೂ ಒಂದು ವಾಟ್ಸಪ್ ಗ್ರೂಪ್ ಮಾಡಬೇಕು ಮತ್ತು ಅವರಿಗೆ ಅವರ ಅಡ್ರೆಸ್ ಎಲ್ಲ ಸಿಕ್ಕಿದ್ರೆ ಒಂದು ಪ್ರಚಾರ ಆಗಬೇಕು, ಅವರೆಲ್ಲರೂ ಆ ಕಾರ್ಯಕ್ರಮ ಸೇರುವಂತಾಗಬೇಕು. ಯಾಕಂದರೆ ಒಂದು ಊರಲ್ಲಿ ಹುಟ್ಟುವಂಥದ್ದು, ಬೆಳೆಯುವಂಥದ್ದು ಒಂದು ಋಣ ಅಂತ ಹೇಳ್ತೀವಿ ನಾವು. ಈ ಊರಲ್ಲಿ ಹುಟ್ಟುವಂಥದ್ದು, ಈ ಊರಲ್ಲಿ ಶಾಲೆಯಲ್ಲಿ ಕಲಿಯುವಂಥದ್ದು, ನಮ್ಮ ಪೂರ್ವಜರು ನಮ್ಮ ಅಧ್ಯಾಪಕರು ನೆನೆಸುವಂಥದ್ದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಬೇಕು. ಆ ನಿಟ್ಟಿನಲ್ಲಿ ಯಾವುದೋ ಋಣ ಅಂತಲ್ಲ, ಹೇಳ್ತಾರೆ ಹೆತ್ತ ಸೂತಕವು 10 ದಿನ ಪರ್ಯಂತ, ಸತ್ತ ಸೂತಕವು 11 ದಿವಸ, ಮತ್ತಿರುವ ಸೂತಕವು ಜನ್ಮ ಜನ್ಮಾಂತರದಲ್ಲಿ ಎಂತ ಹೋದರೂ ಕೂಡ ಅದು ಬೆನ್ನತ್ತಿ ಕೂದಿರುವಂತೆ ಬಹುಶಃ ಮನುಷ್ಯ ಬರುವಾಗ ಶೂನ್ಯವನ್ನು ಬರತಕ್ಕಂಥದ್ದು, ಹೋಗುವಾಗ ಮತ್ತು ಶೂನ್ಯಕ್ಕೆ ಹೋಗುವಂಥದ್ದು. ಅದರ ನಡುವೆ ಮಾತೃಋಣ, ಪಿತೃಋಣ, ದೈವಋಣ, ಸಮಾಜ ಋಣ ಮತ್ತು ಆಚಾರ್ಯ ಋಣ ಅಂತ. ಆಚಾರ್ಯ ಏನು ಮತ್ತು ಈ ಅಧ್ಯಾಪಕರು ನಮ್ಮನ್ನೇನು ತಿದ್ದಿ ನಮ್ಮನ್ನು ಈ ಬದುಕಿಗೆ ನೇರ್ಪಡಿಸುತ್ತಾರೆ, ಅವರ ಋಣವನ್ನು ಕೂಡ ತೀರಿಸತಕ್ಕಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಲ್ಲಿ ಆಗಲಿ ಅಂತ ಭಾವಿಸ್ತೇನೆ. ಹಾಗಾಗಿ ಇವತ್ತು ಹೇಳ್ತಾರಲ್ಲ, ಇಷ್ಟು ಎತ್ತರಕ್ಕೆ ಇವತ್ತು ಬಹಳ ದುರ್ವಿಧಿ ಅಂತ ಹೇಳಿದರೆ ಕನ್ನಡ ಶಾಲೆಗಳು ಮುಚ್ಚುವಂಥ. ನಮ್ಮ ಕಾಪು ಪರಿಸರದಲ್ಲಿ ಒಂದಷ್ಟು ಶಾಲೆಗಳು ಮುಚ್ಚಿತಾ ಹೋಗ್ತಿದ್ರೆ ನಾವು ತಿಳಿಬೇಕು. ನಾನು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲ್ತಂಥವ್ರು, ನಾನು ಯಾವುದು ಇಂಗ್ಲೀಷ್ ಮೀಡಿಯಂ ಶಾಲೆ ಹೋಗೋದಲ್ಲ. 6 ಇಂಟರ್ನ್ಯಾಷನಲ್ ಕನ್ವೆನ್ಷನ್ಗೆ ನಾನು ಭಾಗಿಯಾಗಿದ್ದೇನೆ, ಅಲ್ಲಿ ಭಾಗವಹಿಸಿದ್ದೇನೆ. ನಾನು G20 ಸಮಿಟ್ಗೆ ಹೋಗಿದ್ದೇನೆ ನಾನು. ಹಾಗೆ ಸಿಂಗಾಪುರಲ್ಲಿ ಒಂದು ಕನ್ವೆನ್ಷನ್ ಹೋಗಿದ್ದೆ, ಚೈನಾಕ್ಕೆ ಹೋಗಿದ್ದೆ, ಅಮೆರಿಕಕ್ಕೆ ಹೋಗಿದ್ದೆ. ಹಾಗೆ ಎಲ್ಲೋ ಒಂದು ಕಡೆ ನಮ್ಮನ್ನು ಕನ್ನಡ ಶಾಲೆಗೆ ಕೀಳಾಗಿ ಅದು ನಮ್ಮನ್ನು ಕಾಡ್ತಾ ಇರ್ತದೆ. ಕನ್ನಡ ಅಂತ ಹೇಳಿದ್ರೆ ಖಂಡಿತವಾದ ಹೃದಯದ ಭಾಷೆ. ಇದೇ ಬಂದಾಗ ಕನ್ನಡ ಪೂರ್ವದಿಂದ ಅವು ತುಳು ಅಂತ ಕನ್ನಡ, ಇಂಗ್ಲೀಷ್ ಬಗ್ಗೆ ಏನು ಹಂಚಿ ಕರಿಬೋದಿನ ಹಂಚಿ ಅಂಜಿ ಏನೋ ನಮ್ಮ ಇಂಗ್ಲೀಷ್ ಮಾತುರಿ. ಹಾಗಾಗಿ ಹೃದಯದ ಭಾಷೆ, ನಮ್ಮ ಒಡಲಿನ ಭಾಷೆ ಆಗಿರೋದು ಕನ್ನಡ ಭಾಷೆ. ಆ ನಿಟ್ಟಿನಲ್ಲಿ ಶಾಲೆಯನ್ನು ಉಳಿಸುವಂತ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು. ಎಲ್ಲ ಕಡೆ ಹೋಗೋರು ಕೂಡ ನಮ್ಮ ಲೋಕಲ್ ಮಕ್ಕಳು ಎಲ್ಲಿ ಹೋಗುದಿಲ್ಲ. ನಮಗೆ ಶಿರ್ವದಲ್ಲಿ ನಾವು ಒಂದು ಶಾಲೆಗೆ ಚೇರ್ಮನ್ ಆಗಿದ್ದೀನಿ, 3,000 ಮಕ್ಕಳು ಓದ್ತಾ ಇದ್ದಾರೆ. ಇಂಗ್ಲೀಷಲ್ಲಿ ಸೀಟ್ ಇಲ್ಲ ಅಂತ ಹೇಳಿ ಕೂಡ ಹೋಗ್ತಾರೆ. ಈಗ ಏನು ಮಾಡಿದ್ದಾರೆ, ಒಂದು ಶಾಲೆಯಲ್ಲಿ 40ಕ್ಕಿಂತ ಜಾಸ್ತಿ ಮಕ್ಕಳು ಮಾಡಾಗಿಲ್ಲ. ಮತ್ತೆ ನಾವು ABCD ಈ ಥರ ಮಾಡಬೇಕಾಗ್ತದೆ. ಯಾರಾದರೂ ದಾನ ಮಾಡಿದರೆ ಇದಕ್ಕಿಂತ ಪುಣ್ಯ ಕೆಲಸ. ಅನ್ನ ಬಿತ್ತವರಾರು ಅರಿವ ದಿನ ಉಣಿಸಿ ಸಾಕು.